ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಒನ್ ಮೋರ್ ಮಿನಿ ಲಾಗ್. ಲೇಟ್ ನೈಟಲ್ಲಿ ಒಂದು ಮಿನಿ ಶಾರ್ಟ್ ಲಾಗ್ ಆದರೆ ಶೂಟ್ ಮಾಡ್ಕೊತಾ ಇದ್ದೀವಿ. ಸೊ ಮಿಲ್ಕಿ ನನಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾಳೆ ಅಂತ ಈ ವಿಡಿಯೋದಲ್ಲಾದರೆ ನೋಡಿಬಿಡಿ ಆಯಿತಾ. ಸೊ ಬಿಗ್ ಬಾಸ್ಕೆಟ್ ನೋವಿಂದ ನಾನು ಆಲ್ಮೋಸ್ಟ್ ಹಾಗೆ 9:15 9:20 ಟೈಮಲ್ಲಿ ಮೊಬೈಲ್ ನೋಡ್ತಾ ಏನೋ ಆಫರ್ ಸಿಕ್ತು. ಏನಕ್ಕೆ ಮಿಸ್ ಮಾಡ್ಕೊಬೇಕು ಈ ಆಫರ್ನ ಅಂತೇಳ್ಬಿಟ್ಟು ವೆಜಿಟೇಬಲ್ಸ್ನ ಸೊ ಬೇಕಾಗಿರೋ ಐಟಮ್ಸ್ನ ಸ್ವಲ್ಪ ಬುಕ್ ಮಾಡಿಕೊಂಡೆ. ಬೆಸ್ಟ್ ಡಿಸ್ಕೌಂಟಲ್ಲೇ ಸಿಕ್ತು ಅಂತ ಹೇಳ್ತೀನಿ. ಸೊ ಇನ್ನು ಅದನ್ನು ನಾನೊಬ್ಬಳೇ ಜೋಡಿಸ್ಕೊತಾ ಇದ್ದರೆ ಇವಳು ಬಂದು ನನಗೆ ನಮ್ಮ ಚಿಕ್ಕವಳು ನಿದ್ದೆನೇ ಮಾಡಲ್ಲ. ನಾನು ನಿದ್ದೆ ಮಾಡೋ ತನಕನೂ ಅವಳು ನಿದ್ದೆ ಮಾಡಲ್ಲ. ನನಗೊಂದು ಹೆಡ್ಡೇಕ್ ಅಂತಲೇ ಹೇಳ್ತೀನಿ. ಬಟ್ ಅವಳಿಗೆ ಹುಷಾರಿಲ್ಲ ಅಂದ್ರೂ ಅವಳು ಒಂಟಿಯಾಗಿ ಮಲ್ಕೊಳ್ಳಲ್ಲ. ನಾನು ಜೊತೆಗೆ ಹೋಗಿ ಮಲ್ಕೊಂಡ್ರೆ ಆರಾಮ್ಸೆ ಮಲಗ್ತಾಳೆ. ಅಷ್ಟರವರೆಗೂ ನಂಗೆ ರಿಸ್ಕಿ ಕೆಲಸ ಇವಳ ಹತ್ರ. ಸೊ ವೆಜಿಟೇಬಲ್ಸ್ನೆಲ್ಲ ಅಡ್ಜಸ್ಟ್ ಮಾಡಿ ವಿಡಿಯೋ ಮಾಡು ಅಂತ ಹೇಳ್ತಿದ್ದಾಳಲ್ವ. ಅಲ್ಲಿ ಕರ್ಡ್ ಎಲ್ಲೋಗಿದೆ ಅಂತ ಹುಡ್ಕಾಡ್ತಿದ್ದೀನಿ. ಕರ್ಡ್ ಹುಡುಕ್ತಿದೆಯಲ್ವಾ, ನಾನು ಆಲ್ರೆಡಿ ಓಪನ್ ಮಾಡಿ ಚಿಪ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ ನೋಡು ಅಂತ ತೋರಿಸ್ತಿದ್ದಾಳೆ. ಈ ಥರ ಕರ್ಡ್ ಕಳ್ಳರು ನಿಮ್ಮ ಮನೆಯಲ್ಲೂ ಇದ್ದರೆ ನಿಮ್ಮ ಹೆಸರನ್ನ ಕಾಮೆಂಟ್ ಮಾಡಿ. ಮನಿ ಸದ್ದಿ ಮೊಹಲ್ ಬಾಗಿ ಕನ್ಪಡ್ತಾನೆ ಕದೇ ಅಂಟ. ಫ್ರೆಂಡ್ಸ್, ಮಿಲ್ಕಿ ಏನು ಕಾಮೆಂಟ್ ಕೊಟ್ಲು ಅಂತ ಅರ್ಥ ಆಯ್ತಾ ಯಾರಿಗಾದರೂ? ಬೆಳಗ್ಗೆ ಸ್ನಾನ ಮಾಡಿ ಆಫೀಸ್ಗೆ ಹೋಗಿ ಬಂದ್ವಿ, ಈಗಲೂ ವಿಡಿಯೋ ಮಾಡ್ತಿದ್ರೆ ನಿನ್ನ ಮೊಬೈಲಲ್ಲಿ ಎಷ್ಟು ಕ್ಲಾರಿಟಿಯಾಗಿ ಬರ್ತಿದೆ ಅಲ್ಲ ಅಮ್ಮ, ನಮ್ಮ ಕಿತ್ತೋಗಿರೋ ಪೇಜ್ಗಳ ಥರ ಇದ್ದಾವೆ ಅಂತ. ಸೊ ಚೆನ್ನಾಗಿದೆ, ಬಟ್ ಡೋಂಟ್ ಫೀಲ್, ನಮಗೆ ನಾವು ಅಂದ್ಕೊಂಡಿದ್ದು. ಸೊ ಎನಿವೆ, ಇನ್ನು ಬಂದಿರೋ ವೆಜಿಟೇಬಲ್ಸ್ನೆಲ್ಲ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊತಿದ್ದೀನಿ. ಕ್ವಾಲಿಟಿ ಚೆನ್ನಾಗಿದೆಯಾ, ಏನೇನು ಆರ್ಡ್ರ್ ಮಾಡಿದ್ದೆ, ಇನ್ನೂ ಏನು ಮಾಡಬೇಕಿತ್ತು ಅಂತ. ಸೊ ಆ್ಯಕ್ಚುಲಿ ನನಗೆ ಬಿಗ್ ಬಾಸ್ಕೆಟ್ ನೋವಲ್ಲಿ ಬೆಸ್ಟ್ ಡೀಲಲ್ಲೇ ಸಿಕ್ತು ಈ ವೆಜಿಟೇಬಲ್ಸ್ ಎಲ್ಲ. ನನಗೆ ಅಮೆಝಾನಲ್ಲಿ ಒಂದು 100 ರೂಪೀಸ್ ವೋಚರ್ ಇತ್ತು. ಆ ವೋಚರ್ ಜೊತೆ ನಾನು 300 ಎಬೋ ಬುಕ್ ಮಾಡಿಕೊಂಡ್ರೆ ಫ್ರೀ ಡೆಲಿವರಿ ಅಂತ ಈ ಬಿಗ್ ಬಾಸ್ಕೆಟ್ ಅವ್ರು ಅಪ್ಡೇಟ್ ಕೊಟ್ಟಿದ್ದರು. ಅದ್ರ ಜೊತೆ ನಾನು ಬುಕ್ ಮಾಡ್ಕೊಂಡಿರೋ ಪ್ರೈಸು 396 ರೂಪೀಸ್ ಆಗಿದ್ದರೆ ಡಿಸ್ಕೌಂಟ್ ಎಲ್ಲ ಹೋಗಿ ಜಸ್ಟ್ 272 ರೂಪೀಸ್ಗೆ ಹೋಮ್ ಡೆಲಿವರಿ ಸಿಕ್ತು ವೆಜಿಟೇಬಲ್ಸು. ಈ ಮಳೆಗಾಲದಲ್ಲಿ ಆಫ್ಲೈನಿಗೆ ಹೋಗಿ ಮಕ್ಕಳನ್ನ ಹಾಕ್ಕೊಂಡು ಒದ್ದಾಡ್ಕೊಂಡು ತೊಗೊಂಬರೋ ಬದಲು 10-20 ರೂಪಾಯಿಗೆ ಯೋಚನೆ ಮಾಡ್ದಲೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ. ರಿಯಲಿ ಬೆಸ್ಟ್ ಆ್ಯಂಡ್ ಚೀಪ್ ಅಂತಲೇ ಹೇಳ್ತೀನಿ. ಯಾಕಂದರೆ ನಾವಿರೋ ಹತ್ರ ವೆಜಿಟೇಬಲ್ಸ್ ಬರುತ್ತೆ, ಯಾವ ಟೈಮಿಗಾದರೂ ಮನೆಗೆ ಸೇಫಾಗಿ ಡೆಲಿವರಿ ಕೊಟ್ಟೋಗ್ತಾರೆ. ಸೊ ಇನ್ನು ಒಂದು ಕಪ್ ಕೇಕ್ ಆದರೆ ಆರ್ಡ್ರ್ ಮಾಡಿದ್ದೆ, ಅದೊಂದು ಮಿಸ್ ಆಗಿಬಿಡ್ತು. ಲಿಮಿಟೆಡ್ ಸ್ಟಾಕು ಅಂತ ಒಂದೇ ತೊಗೊಂಡ, ಫೈನಲಿ ಡೆಲಿವರಿ ಕೊಟ್ಟಾಗ ಆ ಒಂದೂ ಮಿಸ್ ಆಯಿತು ಅಂತ ಒಂದು ಸಾರಿ ಹೇಳಿಬಿಟ್ಟು ಹೊರಟೋದ. ಸೊ ಇನ್ನು ಮಿಲ್ಕಿನೂ ನಾನು ಇವನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಲೇಟ್ ನೈಟ್ ಅಲ್ಲಿ ಶೂಟ್ ಮಾಡ್ತಿರೋದ್ರಿಂದ ಕ್ಯೂಟಿ ಇಲ್ಲಿಲ್ಲ, ಕ್ಯೂಟಿ ಆಲ್ರೆಡಿ ಮಲಗಿದ್ಲು. ಸೊ ಇದು ನನ್ನ ಪಿಚಾಚಿ ಪೀಡ, ಇದು ನನ್ನನ್ನು ಬಿಟ್ಟು ಮಲಗಲ್ಲ, ಹಾಗಾಗಿ ಅದು ನನ್ನ ಜೊತೆನೇ ಇದೆ. ಸೊ ಸುಮ್ಮನೆ ಯಾಕ್ರಿ ವಿಡಿಯೋ ನೋಡ್ತೀರಾ, ನಮಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳಿ ಅಲ್ಲಿ ಕಾಮೆಂಟ್ ಮಾಡ್ತಿದ್ದಾಳೆ. ಅದು ತೆಲುಗಲ್ಲಿರೋದ್ರಿಂದ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಡೆಫಿನೆಟ್ಲಿ ಫ್ರೆಂಡ್ಸ್, ನೀವು ನೋಡ್ತಿರೋ ವಿಡಿಯೋ ನ್ಯಾಚುರಲ್ಲಾಗಿ ನಾನು ಇನ್ಮೇಲೆ ಅಪ್ಲೋಡ್ ಮಾಡಬೇಕು ಅಂತಿದ್ದೀನಿ. ಯಾಕಂದರೆ ಮಿಲ್ಕಿ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾಳೆ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.